ಹೆಮ್ಮೆ ಆಗೋದೇನಂತ ಫಸ್ಟು ಗುರುಗಳಿಗೆ ನಾದಬ್ರಹ್ಮ ಹಂಸಲೇಖ ಸರ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಗುರುಗಳು ಅವ್ರ ಸಂಗೀತ ಲೋಕಕ್ಕೆ ಕೊಟ್ಟರಂಥ ಕೊಡುಗೆ ಅದನ್ನು ಹೇಳಲಿಕ್ಕಾಗಲ್ಲ. ನನ್ನ ಅಪಾರವಾದಂಥ ಒಂದು ಕೊಡುಗೆ, ಲೆಜೆಂಡ್. ಅವ್ರ ಬಗ್ಗೆ ಮಾತನಾಡೋ ಶಕ್ತಿ ನಿಜವಾಗ್ಲೂ ನನ್ನೆಲ್ಲ ಅಯೋಗ್ಯತೆ ಕೂಡ ಇಲ್ಲ. ಬಟ್ ಒಂದು ಭಾಗ್ಯ, ಪುಣ್ಯ, ಖುಷಿ, ಸಂಭ್ರಮ ಏನಂದರೆ ಅಂಥವ್ರ ಜೊತೆ ನಾನು ಕೆಲಸ ಮಾಡಿರುವಂಥದ್ದು. ಈಶ್ವರಲ್ಲಿ ಇದ್ದಾಗ ಅವರನ್ನು ನೋಡ್ತಾ ಇದ್ದೆ. ಗಾಡಿಯಿಂದ ಹೇಳಿದಾಗ ಗಿಟಾರ ಮತ್ತೊಂದು ಪ್ರಾಪರ್ಟಿ ಎತ್ಕೊಂಡ್ಬಂತ ಇದ್ದೆ. ಜೊತೆಲಿ ಒಂದು ಸ್ಮೈಲ್ ಕೊಟ್ಕೊಂಡು ಹೆಗಲ್ಮ ಕೈ ಹಾಕೊಂಡು ನಕ್ಕೊಂಡು ಒಂದು ಸ್ಮೈಲ್ ಕೊಟ್ಕೊಂಬರಂತ ನಾವು ಕಾಣ್ತಾ ಇದ್ದೆ. ಹಿಂದೆಗಡೆ ಕೂತ್ಕೋತಾ ಇದ್ದೆ. ಕಾಫಿ ಟೀ ಕೊಡೋವಂಥ ಸಮಯದಲ್ಲಿ ನಾವು ಅವ್ರ ಹಿಂದೆ ಕೂತ್ಕೊಂಡು ಕಾಫಿ ಟೀ ಕುಡಿತಾ ಇದ್ವಿ. ಡಿಸ್ಕಷನಲ್ಲಿ ಕೂತ್ಕೋತಾ ಇದ್ವಿ. ಅವ್ರ ಹಾವ ಭಾವ, ಉಪಕತೆ, ದಂತಕತೆ, ಕಾಮಿಡಿಯಾಗಿ ಹೇಳ್ಕೊಂಡು ಮತ್ತೊಂದು ಅಲ್ಲೇ ಸ್ಪಾಟಲ್ಲೇ ಕ್ರಿಯೇಟಿವಿಟಿ ಮಾಡ್ತಾ ಇದ್ದೀನಿ. ನಾನು ನೋಡ್ತಾ ಇದ್ದೆ. ನಮ್ಮ ಜೊತೆಯಲ್ಲಿ ಯಜಮಾನರು ಕೂತ್ಕೊಂಡು ಆ ಡಿಸ್ಕಷನ್ ನೋಡ್ತಾ ಇದ್ದೆ. ಅದು ನಮ್ಮ ಪುಣ್ಯ, ಅದೆಲ್ಲ ನೋಡಿರೋಂಥದ್ದು. ಒಂದೊಂದು ಸಾಂಗು ಕೂಡ ಅದಕ್ಕೆ ಫೀಲ್ ಮಾಡ್ತಾ ಇದ್ವಿ. ಸೊ ಅಂಥ ಸಮಯದಲ್ಲಿ ನನಗೆ ಅವ್ರ ಜೊತೆ ಒಡನಾಟ ಏನಿತ್ತು ಹಂಸಲೇಖ ಸರ್ ಜೊತೆ. ಅಲ್ಲ ಒಂದು ಅಷ್ಟೇಂಟು ಹುಡುಗ ಅಷ್ಟೇ. ನಾನು ಅವಾಗ ಅವ್ರು ಮಹಾನ್ ವ್ಯಕ್ತಿಗಳು. ಕೋಚ್ ಎಲ್ಲ ದೊಡ್ಡವ್ರ ಜೊತೆ ಎಲ್ಲ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಬಂದು ಹೋಗ್ತಾ ಇದ್ರು. ಸೊ ಜಯಸುದಾಸ್ ಅವ್ರು ಬಂದು ಹೋಗ್ತಾ ಅಂಥದ್ದು, ದೊಡ್ಡ ಸಿಂಗರ್ಸ್ಗಳು ಬಂದು ಹೋಗುವಂತ ನಾವು ನೋಡ್ತಾ ಇದ್ವಿ. ನಾವೆಲ್ಲ ಜಸ್ಟ್ ಸಪೋರ್ಟಿಂಗ್ ಹೆಲ್ಪ್ ಆಗಿ ಐಟಮ್ಸ್ ಕೊಡುವಂಥದ್ದು ಮಾಡ್ತಾ ಇದ್ವಿ. ಆ ಒಂದು ಇದರಲ್ಲಿ ಎಲ್ಲ ಒಂದು ಕಡೆ ತಿಳ್ಕೊತಾ ಇದ್ದು. ಅವಾಗ ನನಗೆ ಎಲ್ಲೋ ಒಂದು ಕಡೆ ಹುಮ್ಮಸ್ಸಿತ್ತು, ನನ್ನ ಮೊದಲ ಸಿನಿಮಾದಲ್ಲಿ ಗುರುಗುಳ್ತಾ ಮಾಡಿಸ್ಬೇಕು, ಮ್ಯೂಸಿಕ್ಕು ಹಂಸಲೇಖ ಅವ್ರತೆಗೆ ಮಾಡಿಸ್ಬೇಕು ಅಂತ ಒಂದು ಇದಿತ್ತು. ನಮ್ಮ ಪ್ರೊಡ್ಯೂಸರ್ ನಾನು ಅದನ್ನೇ ಹೇಳಿದೆ. ಕತೆ ಹೇಳಿದ್ದಾದ್ಮೇಲೆ ಒಂದು ರಿಕ್ವೆಸ್ಟ್, ದಯವಿಟ್ಟು ಮ್ಯೂಸಿಕ್ನ ಹಂಸಲೇಖ ಸಾಹೇಬ್ರಿಗೆ ಕೊಡಬೇಕು ಅನ್ನೋ. ಅವರು ಖುಷಿ ಆಯ್ತು. ಯಾಕೆಂದ್ರೆ ಹಂಸಲೇಖ ಸಾಹೇಬ್ ಅಂಕಲ್ ಅಂತ ಹೇಳ್ತಾರೆ. ನಮ್ಮ ಉಮಾಕಾಂತ್ ಸಾಹೇಬ್ರ ಮಗ ವಸಂತ್ ಅಂತ ಪ್ರೊಡ್ಯೂಸರ್, UK ಪ್ರೊಡಕ್ಷನ್ಸ್. ಅವ್ರಿಗೂ ಮನೆ ಫ್ಯಾಮಿಲಿ ಫ್ರೆಂಡ್. ಖುಷಿ ಇನ್ನೂ ಕಣ್ಣು ಕಡ್ದಂಗಿದೆ. ಬೆಳ್ಳಿ ಬಟ್ಲಲ್ಲಿ ಹಣ್ಣು ಹಂಪ್ಲು ಇಟ್ಬಿಟ್ಟು ಇಡೀ ಸಿನಿಮಾ ಪ್ಯಾಕೇಜ್ ಕೊಟ್ಟಿದ್ದು. ಹೋಗಿ ತುಂಬ ಖುಷಿ ಪಟ್ಟರು. ಅವ್ರ ಆಶೀರ್ವಾದ ಸಿಕ್ತು. ಅಂಥವ್ರದ್ದು ನನಗೆ ಅವ್ರು ಕೂತ್ಕೊಳ್ಳೋಕ್ಕೆ ಸಮಾನ ಇಲ್ಲ. ಅವ್ರು ಕೂತ್ಕೊಂಡು ಕತೆ ಹೇಳೋ, ನಾನು ಹಿಂಗಿಂದ ಹೇಳಿ ನಡುಗ್ತಾ ಇದ್ದೀನಿ. ನಾನು ಕತೆ ಹೇಳಲಿಕ್ಕೆ ಅವ್ರ ಮುಂದೆ ಕೂತವ್ರು ಹಂಸಲೇಖ ಅವ್ರು ಸ್ಮೈಲ್ ಕೊಟ್ಕೊಂಡು ಕತೆ ಹೇಳು ಕಂದ ಅಂತ ಆಗಲಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದೆ ನಾನು. ಅವರೇ ಹೇಳಿ ಕಳಿಸ್ಬಿಟ್ರು, ಇಲ್ಲ ನಿನಗೆ ಕಷ್ಟ ಆಗ್ತದೆ, ಅಡ್ಡಿ ಇಲ್ಲ, ನಾನು ಇದ್ದೀನಿ, ಹೋಗು, ನಿನ್ನ ಬೆಳಿಗ್ಗೆ ಬಾ ಅಂದಾಗ ಅವತ್ತಿನ ದಿವಸಕ್ಕೆ ಧೈರ್ಯ ಮಾಡಿಕೊಂಡು ಕೂತ್ಕೊಂಡು ನನಗೆ ಯಾವ ಮಟ್ಟಕ್ಕೆ ಸಾಂಗ್ ಬೇಕು ಅಂತಂದಾಗ ಒಂದು 400 ಸಿಡೀಸ್, ಮ್ಯೂಸಿಕಲ್ ಸಿಡೀಸ್, ಆಲ್ಬಮ್ಸ್, ಆಡಿಯೋ, ಮತ್ತೊಂದು ರೆಫರೆನ್ಸ್ ತೊಗೊಂಡೋಗಿದ್ದೆ ನಾನು. ಬಟ್ ಅವ್ರು ಒಂದು ಸ್ವಲ್ಪನೂ ಇದು ಮಾಡ್ಕೊಳ್ಳಿಲ್ಲ. ಗೊತ್ತಾ, ನಾನು ಹಂಸಲೇಖ ಸ್ಯಾಂಡಲ್ವುಡಲ್ಲಿ ಇಂಥ ತಂದೆ ಆದಂಥ ಒಂದು ನೇಮ್ ಮಾಡ್ಕೊಂಡಿದ್ದೀನಿ. ಯಾರೋ ಹೊಸ ಹುಡುಗ ಅಸ್ಟೆಂಟು, ಇವನಿಗೆ ನಾನು ಹೆಗಲಕ್ಕೆ ಬೆನ್ನು ಸವರ್ಬಿಟ್ಟು ಆ ಸಾಂಗುಗಳನ್ನ ಕೇಳಿ ಒಂದೊಂದು ಸಾಂಗ್ನು ಇವತ್ತು ಕೂಡ FM ಫೇಮಸ್ 9 ಅಕ್ಕೆ ಹಾಕಾರ ಸಾಂಗ್ 10 ಗಂಟೆ ಶೋಗೆ. ನವ ಪಲ್ಲವಿಯ ಎದೆಗುನುಗುತ್ತಿದೆ, ಅದೇ ಪ್ರೀತಿ ಎನಿಸುತ್ತಿದೆ ಅಂತ ಒಂದು ಮೆಲೋಡಿ ಸಾಂಗ್ಸು. ನೇಚರ್ ಬಗ್ಗೆ ಒಂದು ಸಾಂಗ್ಸು, ಅಲ್ಲಿನ ಕೊಡಗು ಭಾಷೆ ಬಗ್ಗೆ ಒಂದು ಸಾಂಗು, ತುಳುನಾಡಿದ ಒಂದು ಭಾಷೆದ ಒಂದು ಸಾಂಗ್ಸ್ ಇದೆ. ಎಷ್ಟು ಹಾಡಿತ್ತು ನಿಮ್ಮ ಸಿನಿಮಾ? 6 ಸಾಂಗ್ಸ್, 6 ಸಾಂಗ್ಸು ಒಂದು ಬಿಟ್ಟಿತ್ತು. ಅದ್ಭುತವಾಗಿ ಬ್ಯಾಕ್ಗ್ರೌಂಡ್ ಸ್ಕೋರು ಅದ್ಭುತವಾಗಿ ಬಂತು. ಅದು ನೋಡೇ ನಮಗೆ ಆನಂದ್ ಮ್ಯೂಸಿಕ್ ಅವ್ರದ್ದು ಸಾಂಗ್ನ ತೊಗೊಳ್ಳೋವಂಥದ್ದು. ಸಾಂಗ್ಸ್ ಕೇಳಿ ಒಳ್ಳೆ ರೇಟ್ ಕೊಟ್ಟರು. ಅವ್ನು ಒಳ್ಳೆ ಸಿಂಗರ್ಸ್ನ ಎಲ್ಲ ಪ್ಯಾಕೇಜ್ ಕೊಟ್ಟರು ಕೂಡ. ಅವರು ಸೋನು ನಿಗಮ್ ಅವರು ಮಿಸ್ ಆದ್ರು, ಮಿಕ್ಕಿದ್ದು ಕುನಾಲ್ ಗಾಂಜಾವಲ್ ಅವರು ಒಳ್ಳೊಳ್ಳೆ ಸಿಂಗರ್ಸ್ನ ಹಾಕಿ ಹಾಡುವಂಥದ್ದು, ಹಾಡಿಸಿದ್ದು. ಕೋರಸ್ಗಳು ಕಾನ್ಸೆಂಟ್ ನನಗೆ ಈ ಸಿನಿಮಾ ನೋಡಿದಾಗ ನನಗೆ ಫೀಲ್ ಆಗಿದ್ದು, ನನಗೆ ನಾ ಯಜಮಾನ್ರು ಸಿನಿಮಾ ನೋಡ್ದಂಗಿತ್ತು. ಫ್ಲೇವರು ಮಧ್ಯದಲ್ಲಿ ಕೋರಸ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಆ ಬಿಟ್ಸ್ ಆಗಿರ್ಬೋದು, ಲೈವ್ ಆಗಿರ್ಬೋದು, ಒಂದೊಂದು ಸಾಹಿತ್ಯ ಕೂಡ, ಒಂದೊಂದು ಲೈನು ಕೂಡ ನೆನೆಸ್ಕೊಂಡ್ರೆ ಎಮೋಷನ್ ಆಗ್ತೀವಿ. ಆ ಸಿನಿಮಾದಲ್ಲಿ ಇದೆ ಎಮೋಷನ್. ಹುಡುಗ ಹುಡುಗಿದು ಪ್ರೀ ಕ್ಲೈಮ್ಯಾಕ್ಸಲ್ಲಿ ಬಂದೋಗುತ್ತೆ. ಅದು ನಮಗೆ ಫೀಲ್ ಆಗುತ್ತೆ. ಈಗ ಸಾಹಿತ್ಯ ಮತ್ತು ಸಂಗೀತ ಎರಡೂ ಅವರೇ ಕೊಡೋದ್ರಿಂದ, ಹೌದು, ಒಂದು ಹಾಡಿಗೆ ಹೌದು ಅವರೇ ಹಾಡು ರಚಿಸೋದ್ರಿಂದ ನೀವು ಸನ್ನಿವೇಶನ ಯಾವ ರೀತಿ? ನಾನು ಸನ್ನಿವೇಶನ ನಾನು ಕೊಡ್ತಾ ಇದ್ದೆ ಫುಲ್ಲು. ಆಮೇಲೆ ನನಗೆ ಅನ್ಸಿದ್ನ ಕೆಲವೊಂದು ಹೇಳ್ತಾ ಇದ್ದೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅಳಕ ಅನ್ನಿಸ್ತು. ನಾನು ಏನು ಹೇಳಿದೆ ಎಲ್ಲ ಗೊತ್ತಲ್ಲ ಗುರುಗಳಿಗೆ ಅಂತ. ಬಟ್ ಬಿಡ್ತಿರ್ಲಿಲ್ಲ ಅವರು. ನಿನ್ನ ಮನಸ್ಸಲ್ಲಿ ಏನಿದೆ ಅದನ್ನ ಹೇಳು, ನಾನು ಕೊಡ್ತೀನಿ ಕಣೆ. ನಿನ್ನ ಮನಸ್ಸಲ್ಲಿ ನಿನ್ನ ಡೈರೆಕ್ಟರ್ ಅಲ್ಲ, ನಿನ್ನ ಕ್ರಿಯೇಟರ್ ಅಲ್ಲ, ನಿನ್ನ ಸಬ್ಜೆಕ್ಟ್ ಅಲ್ಲ, ನಿನ್ನ ಕಂಟೆಂಟ್ ಅಲ್ವಾ, ನಿಂದೆ ಅಂತ ಫೀಲಿಂಗ್ಸು, ಡ್ರೀಮ್ಸ್ ಇದೆ ಅಲ್ವಾ, ಅದನ್ನ ಹೇಳು ಅಂತ ಹೇಳೋವಂಥದ್ದಿತ್ತು. ಎಲ್ಲಿ ರೆಕಾರ್ಡ್ ಮಾಡಿದ್ರಿ? ಅಲ್ಲ, ಅವ್ರದ್ದೇ ಸ್ಟುಡಿಯೋ. ಕೆಲವು ಲೈವ್ಸ್ ಎಲ್ಲ ಬಂದ್ಬಿಟ್ಟು ಬಾಂಬೆಲಿ ಮಾಡಿಸಿದ್ರು. ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗಬಾರ್ದು ಅಂತ ಫುಲ್ ಪ್ಯಾಕೇಜ್ ವಿತ್ DTS ನಾವು ಪ್ಯಾಕೇಜು ಇಡೀ ಸಿನಿಮಾ ಪ್ಯಾಕೇಜ್ ಮಾಡ್ತಾ ಇದ್ದೀವಿ ಫುಲ್ಲು.
ಹಾಗಾಗಿ ನಾವು ಕೇಳಿದ್ದೇನೇನಕ್ಕೆ ಸಿಂಗರ್ಸು, ನಾವು ಕೇಳಿದಂಥ ರೈಟರ್ಸ್ಗಳು ಎಲ್ಲವೂ ಕೂಡ ಇದು ಮಾಡಿಬಿಟ್ಟು ಸಾಹಿತ್ಯ ಸಂಗೀತ ಕೊಟ್ಟಿದ್ವಿ. ಸಿಂಗರ್ಸ್ಗಳು ಯಾರು ಬೇಕು ಅಂತ ಕೆಲವೊಂದು ಅಲ್ಲೇ ಆಡಿಸ್ಕೊಂಡ್ಬಂದಿರ್ತೀವಿ. ಅವನನ್ನು ಕರ್ಕೊಂಡು ಹೋಗೋದು. ನಮ್ಮ ಶೂಟಿಂಗ್ಗೆ ಪೂರಕವಾಗಿ ಶೂಟಿಂಗ್ ಸಂಬಂಧಪಟ್ಟಿದ್ದು ಶೂಟಿಂಗ್ ಲೊಕೇಶನ್ ಬಂದರು, ನಮ್ಮ ಆಡಿಯೋ ಲಾಂಚಿಗೆ ಬಂದುಬಿಟ್ರು. ನಾನು ಎಮೋಷನ್ ಆಗಿ ಹತ್ಬಿಟ್ಟೆ ಆಡಿಯೋ ಲಾಂಚಲ್ಲಿ. ನಾನು ಹೆಗಲ ಮೇಲೆ ತಗೊಂಡು ಹಗ್ ಮಾಡಿದೆ. ಯಾಕೆ ಅದಕ್ಕೆ ತಲೆ ಕೆಡಿಸ್ಕೊಬೇಡ, ನನಗೆ ಸ್ಮೈಲ್ ಕೊಟ್ಟರು ಅಂತ ಧೈರ್ಯ ತುಂಬ್ದಂಗೆ ಆಯ್ತು ನನಗೆ. ಯಾಕೆ ಅಂದಾಗ ಒಂದು ಕಡೆ ನನ್ನ ನಂಬಿ ಪ್ರೊಡ್ಯೂಸರ್ಸ್ ಬಂಡವಾಳ ಹಾಕೋರೆ, ಇಡೀ ಪ್ರೆಸ್ ಎಲ್ಲ ಮಾಧ್ಯಮಗಳೆಲ್ಲ ಕೂತಿದೆ, ಗೆಸ್ಟ್ಗಳೆಲ್ಲ ಬಂದಾಗಿದೆ, ದೊಡ್ಡ ದೊಡ್ಡ ಗೆಸ್ಟ್ಗಳು ಬಂದಿರ್ತಾರೆ. ಅಂಥ ಸಮಯದಲ್ಲಿ ಎಲ್ಲ ಒಂದು ಕಡೆ ತುಂಬ ಭಾವೋದ್ವೇಗದಲ್ಲಿ ನಾನು ಎಮೋಷನ್ ಆದೆ. ನನಗೆ ಪುಣ್ಯ ಅಲ್ವಾ, ನನ್ನ ಫಸ್ಟ್ ಸಿನಿಮಾಗೆ ಹಂಸಲೇಖ ಗುರುಗಳು ನನಗೆ ಮ್ಯೂಸಿಕ್ ಆಗಿರೋವಂಥದ್ದು ಗ್ರೇಟ್ ಅಲ್ಲ ಅಂತ ಎಮೋಷನ್ ಆದಾಗ ಅಲ್ಲಿ ನಿಂತು ಕೂತ್ಕೊಂಡಂಥವ್ರು ಬಂದು ಹೆಗಲ ಮೇಲೆ ಕೈ ಹಾಕಿ ಹಗ್ ಮಾಡಿ, ಡೋಂಟ್ ವರಿ ಚೆನ್ನಾಗಿ ಮಾಡಿದ್ದೀಯ ಇರುತ್ತೆ ಅಂತ ಹೇಳ್ಬಿಟ್ಟು ನನಗೆ ಇದು ಮಾಡೋದು ಹೆಮ್ಮೆ ಆಯಿತು. ಸಿನಿಮಾ ತುಂಬ ಚೆನ್ನಾಗಿ ಟೇಕ್ ಆಫ್ ತೊಗೊಂಡು ಹೆಮ್ಮೆ ಖುಷಿ ಆಯಿತು. ಅವರ 400+ ಸಿನಿಮಾಗಳಲ್ಲಿ ಅವ್ರ ಸಿನಿಮಾಗಳಲ್ಲಿ ನಿಮ್ಮ ನಿರ್ದೇಶನದ ನಿಮ್ಮ ಹೆಸರು ಬರುತ್ತೆ ಅನ್ನೋದು ಅದು ಗ್ರೇಟ್ ರೆಕಾರ್ಡ್. ಅಷ್ಟು ಸಿನಿಮಾ ಅವ್ರ ಸಿನಿಮಾಗಳಲ್ಲಿ 400 ಮೂವೀಸು, 400 ಸಿನಿಮಾಗಳಲ್ಲಿ ನಂದು ಒಂದು ಸಿನಿಮಾ ಅವ್ರ ಜೊತೆಲಿ ಒಂದು ಮಣಿ, ಒಂದು ದೊಡ್ಡ ಚಿನ್ನದಂಥ ಮಣಿ ಸರದಲ್ಲಿ ನಂದು ಒಂದು ಮಣಿ ಸೇರ್ಕೊಂಡಿದೆ ಅಂದಾಗ ಹೆಮ್ಮೆ ಅಲ್ವಾ, ಭಾಗ್ಯ ಅಲ್ವಾ, ಪುಣ್ಯ ಅಲ್ವಾ. ನಾನು ಮಾಡಿದ ಎಷ್ಟೋ ಪುಣ್ಯ. ಇವತ್ತು ಕೂಡ ಆತ್ಮಸಾಕ್ಷಿಯಾಗಿ ನಮ್ಮ ಸ್ವಾಭಿಮಾನಕ್ಕೆ ನೋಡಿಕೊಂಡು ಇವತ್ತು ಕೂತ್ಕೊಂಡು ನಿಜವಾಗ್ಲೂ ಸಾಂಗ್ಸ್ ಅಂತ ಕೇಳ್ಕೊಬನ್ನಿ. ಹಾರ್ಟ್ಲಿ ಹಂಸಲೇಖ ಸರ್ದು ರವಿಚಂದ್ರನ್ ಅವ್ರ ಕಾಂಬಿನೇಷನಲ್ಲಿ ಸಾಂಗ್ಸ್ಗಳಾಗಿರ್ಬೋದು, ಮತ್ತು ಅವ್ರದ್ದು ಬಿಟ್ಟು ಮತ್ತೆ ಉಳಿದಂಥ ಸಿನಿಮಾಗಳು ಆಗಿರ್ಬೋದು, ಅವ್ರದ್ದು ಮ್ಯೂಸಿಕಲ್ದು ಏನಿದೆ ಅದು ನೋಡ್ಕೊಬನ್ನಿ. ನಾವು ಎಂತೆಂಥ ಸಾಂಗ್ಸ್ ಇದೆ. ಪ್ರತಿಯೊಂದು ಕೂಡ ನೋಡಿ, ಜೀವನಕ್ಕೆ ಸಂಬಂಧಪಟ್ಟಿರೋಂಥದ್ದು ಯಾವುದೇ ಆಗಿರ್ಬೋದು, ಅದು ಯಾವುದೇ ಹಂಗಾಗ್ಬೋದು, ಅದು ಯಾವುದೇ ಕ್ಷೇತ್ರ, ಎಲ್ಲದಕ್ಕೂ ಪೂರಕವಾಗಿರೋಂಥ ಸಾಂಗ್ಸ್ಗಳಿದೆ. ಆಮೇಲೆ ಸಂಸ್ಕೃತಿ ಇದೆ, ಸಂಪ್ರದಾಯಗಳಿದೆ. ನೀವು ಅಮ್ಮನ ಬಗ್ಗೆ ತಗೊಳ್ಳಿ, ಅಮ್ಮನ ನೆನಪು ಬರ್ತಾಳೆ, ನಮ್ಮ ಅಮ್ಮನ ನೆನೆಸ್ಬೇಕಾ, ಅಮ್ಮನ ಬಗ್ಗೆ ಸಾಂಗ್ ತಗೊಳ್ಳಿ. ಪೋಷಕರ ಬಗ್ಗೆ ಬೇಕಾ, ಮಕ್ಕಳ ಬಗ್ಗೆ ಬೇಕಾ, ಪಶು ಪಕ್ಷಿ ಪ್ರಾಣಿಗಳ ಬಗ್ಗೆ ಬೇಕಾ, ದೇಶದ ಬಗ್ಗೆ ಬೇಕಾ, ನಾಡು ಬಗ್ಗೆ ಬೇಕಾ, ಎಲ್ಲವೂ ಇದೆ. ಎಲ್ಲ ಸಂಸ್ಕೃತಿ ಕೂಡ ಇವ್ರ ಸಾಂಗ್ಗಳಲ್ಲಿದೆ. ಅದು ಗ್ರೇಟ್ ಅಲ್ವಾ. ಈಗ ಅಂಬರೀಷ್ ಬಂತಲ್ಲ, ಕಾವೇರಮ್ಮ ಕಾಪಾಡ, ಅದು ಅಲ್ವಾ ಕನ್ನಡದ ಬಗ್ಗೆ ಸಾಂಗ್ಸು. ಬೇವು ಬೆಲ್ಲ ಸರ್ ಅವ್ರದ್ದೇ ಗುರುಗಳೇ ಎಜುಕೇಶನ್. ಅಂದರೆ ಆ ಪ್ರತಿಯೊಬ್ಬ ನಾಯಕರು ಕೂಡ ತಂದೆ ಆದಂಥ ಒಂದು ಅವ್ರಿಗೆ ಆ ಸೃಷ್ಟಿ ಮಾಡೋದಕ್ಕೆ ಇವ್ರಿಗೆ ಹೇಗೆ SPB ಅವ್ರಿಗೆ ಎಂಥ ಟ್ಯಾಲೆಂಟ್ ಇತ್ತು ಅಂದರೆ ಅವ್ರು ಹೆಂಗೆ ಮ್ಯಾಚ್ ಆಗ್ತಾ ಇತ್ತು. ತೆಲುಗು ಮೆಗಾಸ್ಟಾರ್ ಚಿರಂಜೀವಿಗೆ ಬೇಕು ಹಂಗೆ ವಾಯ್ಸ್ ಕೊಡುವಂಥದ್ದು, ಹಂಗೆ ಮ್ಯಾಚ್ ಆಗೋವಂಥದ್ದು, ಹಾಗೆ ಪರಕಾಯ ಪ್ರವೇಶ ಅಂತೀವಿ ಅಲ್ವಾ. ಹಾಗೆ ಹಂಸಲೇಖ ಗುರುಗಳು ಕೂಡ ಹೊಸ ಇದನ್ನ ಹೇಗೆ ಅವರ ಇದು ಹೇಗಿತ್ತು ಅಂತ ಅಂದಾಗ ಅವ್ರ ಸಾಧನೆ ಯಾವುದೇ ಆರ್ಟಿಸ್ಟ್ ಆಗಿದೆ, ಯಾವುದೇ ಇದಾಗಿಲ್ಲ, ಅವ್ರಿಗೆ ಪೂರಕವಾಗಿ ಅವ್ರಿಗೆ ರಿಲೇಟೆಡ್ ಆಗಿ ಅವ್ರಿಗೆ ಕೂಡ ಸಂಗೀತ ಕೊಡುವಂಥದ್ದು, ಸಾಹಿತ್ಯ ಕೊಡುವಂಥದ್ದು ಇತ್ತು. ಈಗ ಟ್ಯೂನ್ಸ್ ಆಯ್ಕೆ ಮಾಡ್ಕೋಬೇಕಾದ್ರೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಟ್ಯೂನ್ ನಿಮಗೆ ಇಲ್ಲ ಇದು ಇನ್ನೂ ಚೆನ್ನಾಗಿ ಬರ್ಬೋದಾಗಿತ್ತು ಅನಿಸುವಂಥ ಪರಿಸ್ಥಿತಿನಲ್ಲಿ ನೀವು ಹೇಳುವಂಥ ಪರಿಸ್ಥಿತಿ ಬಂದಾಗ ಆ ಥರದ್ದು ಏನಾದರೂ ನಡೆದ? ಹೌದು, ಅಂತ ಸಮಯದಲ್ಲಿ ಬಂದಾಗ ಅಳ್ಕಕ್ಕೆ ಅವ್ರು ಬಿಡ್ತಿರ್ಲಿಲ್ಲ. ಅವ್ರು ಆ್ಯಕ್ಚುಲಿ ಅದು ಫಸ್ಟ್ ಯಾವ್ದು ನಾವು ಯೋಕೆ ಅಂತ ಅಂದ್ಬಿಟ್ರೆ ಬೈದು ಬಿಡೋದು. ನನಗೆ ಓಕೆ ಇಲ್ಲ ಅನ್ನೋರು, ನನಗೆ ಯಾವ್ದು ಓಕೆ ಇಲ್ಲ ಅಂತ ನಾನು ನಿನಗೆ ಕೊಟ್ಟಿದ್ದೀನಿ, ಸೆಲೆಕ್ಟ್ ಮಾಡ್ಕೊ ಅಂತ. ಮತ್ತೆ ಹೆಂಗೆ ಸೆಲೆಕ್ಟ್ ಮಾಡಿ ಟ್ಯೂನ್ಸ್ ಹೇಗೆ ಅದು ಕಂಪೋಸಿಂಗ್ ಸೆಷನ್ ಹೆಂಗೆ ನಡೀತಾ? ಹೌದು, ಅವ್ರದ್ದು ಕಾನ್ಸೆಪ್ಟ್ ಹೇಗೆ ಅಂದರೆ ನನ್ನ ಥೀಮ್ನ ನಾನು ಸಿಚುವೇಶನ್ ಆ ಒಂದು ಸನ್ನಿವೇಶನ ಬಿತ್ತರಿಸಿದಾಗ ಅವ್ರ ಮನಸ್ಸಲ್ಲಿ ಕೂತ್ಕೊಳ್ತಾ ಇತ್ತು. ಅವ್ರು ಅವಾಗಲೇ ಅವರ ಶಬ್ದಗಳ ಮೂಲಕ, ಪದಗಳ ಮೂಲಕ ಅವರು ಹಾರ್ಮೋನಿಯಂ ಇಟ್ಕೊಳ್ತಾರೆ ಫಸ್ಟಲ್ಲಿ. ಆಮೇಲೆ ಒಂದು ಪೆನ್ನು ಪ್ಯಾಡ್ ಇಟ್ಕೋತಾರೆ, ನೋಟ್ ಮಾಡ್ಕೋತಾರೆ, ಪ್ರತಿಯೊಂದು ಪಾಯಿಂಟ್ಸ್ನ ಕೂಡ ನೋಟ್ ಮಾಡ್ಕೊಳ್ಳೋಂಥದ್ದು. ಅವ್ರ ಪಕ್ಕನ ವಾಕ್ಮನ್ ಇಕ್ಕೋತಾರೆ ರೆಕಾರ್ಡ್ ಮಾಡ್ಕೊಳ್ಳಿಕ್ಕೆ. ಎರಡು ಇಟ್ಕೊಂಡು ಒಂದಿಬ್ಬರು ಅಸಿಸ್ಟೆಂಟ್ಸ್ಗಳು ಇಕ್ಕೋತಾರೆ, ಸಪೋರ್ಟರ್ಸ್ ತೊಗೊಂಡು. ಅಲ್ಲಿ ಪ್ರಾಕ್ಟಿಕಲ್ ಅದೇನು ಮಾಡ್ತಾರೆ, ಅವ್ರ ಡಮ್ಮಿನ ಕ್ರಿಯೇಟ್ ಮಾಡೋದಲ್ಲಿ ಹಿಂಗೆ ಮಾಡಿದೆ. ಹಿಂಗೆ ಚೆಂದ ಎಕ್ಸಾಂಪಲ್ ಅಲ್ಲಿ ಅವ್ರಿಗೆ ಏನೋ ನಾವು ಏನೇ ಕೊಡಿ, ಅವ್ರಿಗೆ ಒಂದು ಕಸದ ಬಗ್ಗೆ ಕೊಟ್ಟರು ಕೂಡ ಅಲ್ಲೇ ಸ್ಪಾಟಲ್ಲೇ ಒಂದು ಕ್ರಿಯೇಟ್ ಮಾಡೋವಂಥದ್ದು. ಅವರಲ್ಲಿ ಅವ್ರ ಸ್ಪಾಟ್ ಇಂಪ್ರೊಸೇಷನ್ ಹೇಳಿ ಕೇಳಿ ಸೇಮ್. ಇವ್ರು ಹೆಂಗೆ ಟೆಕ್ನಿಕಲಿ ಡೈರೆಕ್ಷನಲ್ಲಿ ಹೇಗೆ ಯಜಮಾನ್ರು ಆಗಿದ್ದು ಕ್ರಿಯೇಟಿವಿಟಿ, ಹಾಗೆ ಸಂಗೀತ ಕ್ಷೇತ್ರದಲ್ಲಿ ಇವ್ರದ್ದು ಹಾಗೆ ಅಲ್ವಾ. ಸ್ಪಾಟ್ ಇಂಪ್ರೊಸೇಷನ್ ಕೂತ್ಕೊಂಡೇನೋ ನಾನು ಮುಖ ನೋಡ್ಕೊಂಡು ಸ್ಮೈಲ್ ಕೊಟ್ಕೊಂಡೆ ಇದು ಮಾಡೋ ಅಂಥದ್ದು. ಮಧ್ಯದಲ್ಲಿ ಒಂದು ಬ್ರೇಕ್ ಕೊಟ್ಟು ಒಳ್ಳೆ ಕಷಾಯ ತರ್ಸೋದು ಮೇಡಮ್, ಲತಾ ಹಂಸಲೇಖ ಒಳ್ಳೆ ಕಷಾಯ ಕುಡ್ಕೊಂಡು ಖುಷಿಯಾಗಿ ತಗೊಂಡು ಕುಡಿದ, ಟೀ ಕಾಫಿ ಕೊಡು, ಕಷಾಯ ಕುಡಿದು ನೋಡಿ ಒಳ್ಳೇದು ಅಂತ ಹೇಳಿಬಿಟ್ಟು ನಮಗೆ ಆ ಒಂದು ನಾವು ಸನ್ನಿವೇಶನ ಹೇಳ್ದಂಗೆ ಆ ಸನ್ನಿವೇಶಕ್ಕೆ ಪೂರಕವಾಗಿ 10-15 ಆಪ್ಷನ್ ಕೊಡೋದು. ಆಮೇಲೆ ಸಾಂಗ್ಸು ಅಷ್ಟೇ, ರಫ್ ಸಾಂಗ್ ಒಂದು 15 ಟೈಪ್ ಸಾಂಗ್ಸು ಇದು ಮಾಡಿಸ್ಕೊಡ್ತಾರೆ. ಸಿಂಗರ್ಸ್ ಇರ್ತಾರೆ, ಇಲ್ಲ ಅವರೇ ಹಾಡ್ತಿದ್ದು. ಫಸ್ಟ್ ಅವ್ರ ಲೈನ್ಸ್ ಎಲ್ಲ ಹಾಡ್ತಾ ಇದ್ದಿದ್ದು, ಒಂದು ಪಲ್ಲವಿ ಒಂದು ಚರಣ ಎಲ್ಲ ಒಂದೊಂದು ಬಿಟ್ಗಳು ಹಾಡ್ತು ಅಂಥದ್ದು ಲೈನ್ಸ್. ನಮ್ಗೆ ಅದೇ ಇಷ್ಟ ಆಗೋದು. ನಮ್ಗೆ ಅನಿಸ್ತಾ ಇತ್ತು ನಮಗೆ ನಮಗೆ ಕಷ್ಟ ಆಗೋದು, ಕ್ಲಿಷ್ಟ ಆಗೋದು. ಕ್ರಿಯೇಟರ್ಗೆ ಡೈರೆಕ್ಟರ್ಗೆ ಏನು ಇಷ್ಟ ಆಗುತ್ತೆ ಅಂತಂದರೆ ಚೂಸಬಲ್ ಬರುತ್ತೆ. ಒಂದು ಮ್ಯೂಸಿಕ್ಸ್ ಅಂತ ಕೊಟ್ಟಾಗ ನಾವು ನಿಮ್ಮ ಜೊತೆ ಮ್ಯೂಸಿಕ್ ಜೊತೆ ಕೂತಾಗ ಈ ಸಾಂಗ್ ಜೊತೆ ಅಂತ ಹುಡುಕ್ತೀವಿ. ಅವ್ರದ್ದು ಹಂಗಾಗ್ತಿರಲ್ಲ, ಎಲ್ಲ ಸಾಂಗು ವಿಭಿನ್ನವಾಗಿರುವಂಥದ್ದು, ಒಂದೊಂದೊಂದೊಂದು ಹಾಟಿ, ಒಂದೊಂದೊಂದೊಂದು ಹಾದಿ,
ಯಾವ್ದು ಸೆಲೆಕ್ಟ್ ಮಾಡ್ಕೊಳಕ್ಕೆ ಈ ಇದಕ್ಕೆ ಹೋದಂಗೆ ಆ ಬಟ್ಟೆ ಅಂಗಡಿಗೆ ಹೋದಾಗ ನಮ್ಗೆ ಚೂಸ್ ಮಾಡ್ಕೊಳಂಗ ಹಂಗಾಗತ್ತೆ ನಮ್ಗೆ. ಇದು ಚೆನ್ನಾಗಿದೆ, ಇದು ನಮ್ಗೆ ಹಂಗ ಎಷ್ಟೋ ಒಂದ್ಸರಿ ನಂಗೆ ಒಂದು 11 ಸಾಂಗ್ ಓಕೆ ಮಾಡಿಬಿಟ್ಟಿದೆ. ನಮ್ದು ಬೈಟ್ಬಿಟ್ರು ನಮ್ಮ ಪ್ರೊಡ್ಯೂಸರ್, ಏನು ತಲೆ ಕೆಟ್ಟಿದ್ದೆ ನಿಮ್ಗೆ, ಏನು 11 ಸಾಂಗ್ ಎಲ್ಲಿ ಇಡ್ತೀರಾ ಅಂತ ಅಂದ್ಬಿಟ್ಟು. ಯಾಕೆ ಒಂದಕ್ಕಿಂತ ಒಂದು ಸಾಂಗು, ಒಂದಕ್ಕಿಂತ ಎಲ್ಲಿಂದ ಯಾವ್ದಂತ ಇಟ್ಕೊಳ್ಳೋದು, ಅವ್ರಿಗೆ ನಗು ಬಂದ್ಬಿಡೋದು. ಇಲ್ಲ ಶಶಾಂಕ್, ಥ್ಯಾಂಕ್ ಯು, ನಿಮ್ಗೆ ಇದು ಅಭಿರುಚಿಗೆ ಓಕೆ, ಬಟ್ ಅದರಲ್ಲೇ ಚೂಸ್ ಮಾಡಿದ್ದೀವಿ ಅನ್ನೋದು ನಮ್ಗೆ ಆಪ್ಷನ್ ಆಗ್ತಿರಲಿಲ್ಲ. ಬಟ್ ಆ ಮಟ್ಟಕ್ಕೆ ಅವರಲ್ಲಿ ಕ್ರಿಯಾಶೀಲತೆ, ಅವರಲ್ಲಿ ಕ್ರಿಯೇಟಿವಿಟಿ, ಇದನ್ನು ನಾವು ಕಾಣ್ತಾ ಇದ್ದೀವಿ. ಅದು ನಮ್ಗೆ ಹೆಮ್ಮೆ, ಅದು ನಮ್ಗೆ ಖುಷಿ. ಆಮೇಲೆ ಅವರು ಟೈಮಿಂಗ್ಸ್ ಕೊಡ್ತಾ ಇದ್ದೆ ನನಗೆ ಇನ್ನೇನು ಖುಷಿ ಅಂದರೆ 10 ಗಂಟೆಗೋ 11 ಗಂಟೆಗೆ ಅಲ್ಲ, ಬೆಳಿಗ್ಗೆ 5 ಗಂಟೆಗೆ ನಾವು ಹೋಗೋಷ್ಟೊತ್ತಿಗೆ ಬಾಗಿಲು ಓಪನ್ ಆಗಿರೋದು. ಆಲ್ರೆಡಿ ಅವ್ರ ಮನೆ ಮುಂದೆ ಪಾರ್ಕ್ ಇದೆ, ಎಲ್ಲ ವಾಕಿಂಗ್ ಮಾಡೋದು. ನಾವು ಇಲ್ಲಿ ಕಾಣ್ತಾ ಇಲ್ವಲ್ಲ, ಬೆಲ್ ಮಾಡೋದು, ಶಶಾಂಕ್, ಏಯ್ ಶಶಿ, ರಜಾನ, ಅವಾಗ ಗಲ್ಮ ಕೈ ಹಾಕ್ಕೊಂಡು ಬಂದು ಕೂಡಿಸ್ಕೊಂಡು ಅಷ್ಟಕ್ಕೆ ಕಷಾಯ ಬರೋದು, ಕಷಾಯ ಕುಡ್ಕೊಂಡು ಸ್ಟಾರ್ಟ್ ಆಗ್ತದೆ. 8, 9, 10 ಗಂಟೆವರೆಗೂ ಕೂಡಿಸ್ಕೊಂಡು ಫುಲ್ ಅದ್ರ ಬಗ್ಗೆ ಡಿಸ್ಕಷನ್ ಡೀಪಾಗಿ. ಆಮೇಲೆ ಸಾಹಿತ್ಯ ಸಂಗೀತದ ಜೊತೆಯಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರು ಸಮೇತ ಡಿಸ್ಕಷನ್ ಮಾಡಿದುಂಟು. ವರ್ಕ್ಶಾಪ್ ಥರ ಕೂಡಿಸ್ಕೊಂಡು ನಮ್ಮನ್ನ, ಇಲ್ಲಿ ಎಮೋಷನ್ಸ್ ಏನು ಇಲ್ಲೇನು ಬರುತ್ತೆ, ಇಲ್ಲೇನಾಗುತ್ತೆ, ಪ್ರೀ ಕ್ಲೈಮ್ಯಾಕ್ಸಲ್ಲಿ ಹೆಂಗೆ ಬರುತ್ತೆ, ಪ್ರೀ ಇಂಟ್ರೋಲಲ್ಲಿ ಏನು ಬರುತ್ತೆ, ಕ್ಲೈಮ್ಯಾಕ್ಸಲ್ಲಿ ಎಮೋಷನ್ ಹೆಂಗೆ ತೊಗೊಳ್ತಾರೆ, ಹ್ಯಾಪಿ ಎಂಡಿಂಗ್ ಹೆಂಗೆ ಹೋಗುತ್ತೆ, ಟ್ರಾಜಿಡಿ ಕೊಟ್ರೆ ಹೆಂಗೆ ಹೋಗುತ್ತೆ, ಆ ಸೀನ್ ಟು ಸೀನ್ ಲಿಂಕ್ ಹೆಂಗೆ ಕೊಡ್ತೀರಾ, ಕನ್ವರ್ಟ್ ಹೆಂಗೆ ಮಾಡ್ತೀರಾ, ಡಿಸಾಲ್ವ್ ಹೆಂಗೆ ಮಾಡ್ತಾರೆ ಸೀನ್ ಟು ಸೀನು. ಡೈಲಾಗ್ ವರ್ಷನ್ಸ್ ಎಲ್ಲ ಹೇಗಿರುತ್ತೆ, ಡೈಲಾಗ್ ವರ್ಷನ್ ಮಳವಳ್ಳಿ ಸಾಯಿ ಕೃಷ್ಣ ಅವ್ರನ್ನೂ ಕರ್ಸ್ಕೊಂಡು ಕೂಡಿಸ್ಕೊಟ್ರು ಒಂದ್ಸರಿ, ಹೇ ಬಾಯ್ ಮಳವಳ್ಳಿ ಅಂತ. ಅವಾಗ ಜೋಗಿ ಹಿಟ್ಟು ಅದ್ಭುತವಾದ ಡೈಲಾಗ್ ಬರ್ತಿದ್ದು ಮಳವಳ್ಳಿ ಸಾಯಿ ನನ್ನ ಸ್ನೇಹಿತ, ತುಂಬ ಚೆನ್ನಾಗಿ, ಅದಕ್ಕೆ ನಾನು ಕರೆದು ಇದು ಮಾಡಿದ್ದು. ಸೊ ಅಂಥ ಸಮಯದಲ್ಲಿ ಅವ್ರನ್ನ ಕೂಡಿಸ್ಕೊಂಡು ಡಿಸ್ಕಷನ್ನು